ಬನ್ರವ ನಮ್ಮ ಹಳ್ಳಿ ಇದರಲ್ಲಿ ಬಾಣ್ತೀರ್ಗೆ ಸೀಗಡಿ ಬಜ್ಜಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು 100 ರೂಪಾಯಿ ಸೀಗಡಿ. ಏನು ಸೀಗಡಿ ಅಂದರೆ ಈಗ ನಿಮ್ಗೆ ಗೊತ್ತಾಗಲ್ಲ, ಬಣ್ಣ ಕಟ್ಬಿಟ್ಟಿರ್ತಾರೆ, ಫುಲ್ ಕೆಂಪಿರುತ್ತೆ, ಆರೆಂಜ್ ಕಲರ್. ಅದು ತೊಗೊಬೇಡ್ರಿ, ಅದು ಹಿಂಗೆ ನೀರಿಗೆ ಹಾಕ್ತಿಟ್ಗೆ ಎಲ್ಲ ಬಣ್ಣ ಹೊಂಟೈತದೆ. ಈ ಥರ ನೋಡಿ ದುಡ್ಡು ಜಾಸ್ತಿ ಆದರೂ ನೋಡಿ ಹಿಂಗೆ ಇರ್ಬೇಕು. ಹಿಂಗೆ ತುಂಬ ಬೆಳ್ಳಗಿರೋದು ಚೆನ್ನಾಗಿರಲ್ಲ, ತುಂಬ ಕೆಂಪಿರೋದು ಚೆನ್ನಾಗಿರಲ್ಲ. ಈ ಥರ ನೋಡಿಕೊಂಡು ಎಲ್ಲ ಯಾಮಾರಿಸ್ತಾರೆ ಸಿಟಿಗಳಲ್ಲಿ. ಯಾರು ಹಳ್ಳಿಯಿಂದ ಬಂದರೆ ತರಿಸ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ ಅಂದರೆ ಸೀಗಡಿ ಬಗ್ಗೆ ಎಲ್ಲ ಬಣ್ಣ ಕಟ್ಬಿಟ್ಟಿರ್ತಾರೆ. ಅದಕ್ಕೇ ಕೆಂಪವೆ ಹಂಗವೆ ಹಿಂಗವೆ ಚೆನ್ನಾಗವೆ ಬಂದ್ರವ ಅಂತಾರೆ. ತೊಗೊಬೇಡ್ರಿ, ಈ ಥರ ಸಣ್ಣ ಸೀಗಡಿ ತಗೊಂಡು ಹಿಂಗೆ ನೋಡಿಕೊಂಡು ಇದು ಮಾಡ್ಕೋಬೇಕು. ಇದನ್ನ ಹುರ್ಕೋಬೇಕು, ಸ್ವಲ್ಪ ಬಿಸಿ ಮಾಡ್ಕೊಡ್ತೀನಿ. ಎಲ್ಲ ಸೋಸಿ ಕ್ಲೀನ್ ಮಾಡ್ಕೋಬೇಕು, ಕಲ್ಲು ಮಣ್ಣು ಎಲ್ಲ ಇರುತ್ತೆ. ಕಾಲದಲ್ಲಿ ಯಾರು ತಿನ್ನೋರು ಸೀಗಡಿ ಬಜ್ಜಿ ಅದು ಇದು ಎಲೆಡ್ಕೆನೆ ಹಾಕೊಳ್ಳೋರು, ಅಲ್ಲಿ ಕೆಂಪ್ಕಾಯ್ತವೆ ಅಂತ. ನಮ್ಮ ಕಾಲದಂಗೆ ಬಾಣ್ತನ ಮಾಡಿಸ್ಕೊಂಡಾರೆ. ಇದು ಕೊಟ್ಟರೆ ಮೈಗೆ ಒಳ್ಳೆಯದು. ಇದನ್ನ ಹಿಂಗೆ ಹುರಿದು ಪೌಡ್ರ್ ಮಾಡಿಬಿಟ್ಟು ಹುಚ್ಚೆಣ್ಣೆ ಹಾಕ್ಕೊಂಡು ಉಣ್ತಾರೆ. ಅಕಸ್ಮಾತ್ ನಮ್ಗೆ ಇಷ್ಟ ಆಗೋಲ್ಲ ಅಂದರೆ ಏನು ಮಾಡಬೇಕು, ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಹುರ್ಕೊಂಡು ಆಡಿಸ್ಕೊಂಡು ಒಂಚೂರು ಹುಚ್ಚೆಳ್ಳೆ ಎಣ್ಣೆನೋ ಇಲ್ಲ ಒಂಚೂರು ಎಣ್ಣೆನೋ ಬಿಟ್ಟು ಬೆಳ್ಳುಳ್ಳಿ ಕೆಚ್ಚಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಅದನ್ನ ಹಾಕ್ಕೊಟ್ಟು ಬಿಸಿ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕ್ಕೊಟ್ರೆ ಉಣ್ಕೋತಾರೆ ಬಿಸಿ ಬಿಸಿಯಾಗಿ ಮಿದಿಸ್ಕೊಂಡು. ಇದು ಮೈಗೆ ತುಂಬ ಒಳ್ಳೆಯದು. ಸಾಕು ಇಷ್ಟೇ. ಸೀದೋರೆ ಚೆನ್ನಾಗಿರಲ್ಲ, ಕಸರೆ ಹೊಡಿತದೆ. ಇವಾಗ ಮಳೆಗಾಲಲ್ಲ, ಅದಕ್ಕೆ ಚಳಿಗೆ ಅವಳಿಗೆ ಸೀಗಡಿ ಗೊಜ್ಜು ಮಾಡ್ಕೊಡ್ಬೇಕಂತೆ. ಒಂದು ವಿಷಯ ಗೊತ್ತಾ ನಿಮಗೆ? ನಾನು ಅವಳು ಬಾಣ್ತಿಲಿ ನಮ್ಮವ್ವ ಹೇಳಿದ್ಲು, ಸೀಗಡಿ ಬಜ್ಜಿ ಮಾಡ್ಕೊಡ್ತೀನಿ ಬಾ ಅಂತ ಹೇಳಿದ್ಲು. ಆವಾಗ ಅನ್ನಕ್ಕೆ ಹಾಕ್ಬೇಕಾದ್ರೆ ಬಜ್ಜಿ ಎಲ್ಲ ಅಜ್ಜಿ ಅಂತ ಕೇಳಿದ್ಲು ನನ್ನ ಮಗಳು. ಹಂಗೆ ಅವಳಿಗೆ ಬಜ್ಜಿ ಅಂದರೆ ಏನಂತ ಗೊತ್ತಿಲ್ಲ. ಅವ್ರ ಮನೆ ಪಕ್ಕದವ್ರು ಯಾರೋ ಬಾಣ್ತಿ ಅಂತೆ, ಕೇಳ್ಕೊಬಾ ಸೀಗಡಿ ಬಜ್ಜಿ ಹೆಂಗೆ ಮಾಡ್ಕೊಡೋದು ಬಾಣ್ತಿಗೆ ಅಂದ್ರಂತೆ. ಅದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ. ಸೀಗಡಿ ಬಜ್ಜಿಗೆ ಏನೇನು ಬೇಕಂದರೆ ಸ್ವಲ್ಪ ಜೀರಿಗೆ 1 ಸ್ಪೂನಷ್ಟು, ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ. ಇಷ್ಟು ಒಣಕೊಬ್ಬರಿ, ಒಂದು 7 ಒಣಮೆಣ್ಸಿಕಾಯಿ ಇದೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದೆ. ಎಲ್ಲ ಹಿಂಗೆ ಒಂದು ಹಾಕ್ಕೊಂಡು ಏನು ಉರಿದು ಬೇಡ, ಸಸಿದು ಹಾಕೋಬೇಕಾದ್ರೆ ಎಣ್ಣೆಲಿ ಸ್ವಲ್ಪ ಬೇಯಿಸ್ಬೇಕಲ್ಲ, ಆವಾಗ ಬಿಸಿ ಮಾಡಿ ಚೆನ್ನಾಗಿರ್ತದೆ. ಸ್ವಲ್ಪ ಜೀರಿಗೆನೂ ಜಾಸ್ತಿ ಹಾಕ್ಕೊಳ್ಳಿ. ಬಾಣ್ತಿರಿಗೆ ನೀರು ಹಿಡಿತದೆ. ಮೆಣಸು ಜೀರಿಗೆ ಎಲ್ಲ ಹಾಕಿದ್ರೆ ನೀರು ಚೆನ್ನಾಗಿ ಹಿಡಿತದೆ. ಹಿಂಗೆ ಇದೆಲ್ಲ ಹಿಂಗೆ ಸಿದೋಗಿರ್ದೆಲ್ಲ ಹಾಕೋಕೆ ಹೋಗ್ಬೇಡ್ರಿ, ಚೆನ್ನಾಗಾಗಿರಲ್ಲ. ಈಗಿಲ್ದವ್ರು ಎಲ್ಲ ಅದು ವಾಸನೆ ಇದು ವಾಸನೆ, ಕರಿಬೇವು ಉರಿತಾಯಿದ್ರೆ ವಾಸನೆ ಅಂತಾರೆ, ಸೀಗಡಿ ಉರಿತಾಯಿದ್ರೆ ವಾಸನೆ ಅಂತಾರೆ. ಮೊದಲಿನ ಥರ ಬಾಣ್ತಾ ಇರೋಂಗೆ ತಿಂದು ಎಲ್ಲ ಆರೈಕೆ ಮಾಡ್ಕೊಂಡಾರೆ. ನಡ ಕಟ್ಟದೆ ನಡ ಕೆಂಪಾಗೋಯ್ತದೆ, ಗಾಯ ಆಗ್ಬಿಡ್ತದೆ ಅಂತಾರೆ. ಸುಮ್ಗಾತಿ ಬಾಣ್ತನ ಮಾಡಿಸ್ಕೋತಾರೆ. ಬೈಬೇಡಿ ಅಮ್ಮ ಹಿಂಗೆಲ್ಲ ಅಂತಾಳೆ ಅಂತ ನಿಮ್ಮ ಒಳ್ಳೇದು ಕೇಳೋದು. ಇದೊಂಚೂರು ನೀರು ಹಾಕ್ಕೊಂಡು ಹಂಗೆ ರುಬ್ಕೊಬರುವ ಬನ್ನಿ. ಈ ಬಜ್ಜಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದದ. ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಒಗ್ಗರಣೆಗೆ. ಬಾಣ್ತಿರ ತಿನ್ಬೇಕಂತ ಏನಿಲ್ಲ. ಬೆಳ್ಳುಳ್ಳಿ ಎಣ್ಣೆಲಿ ಬೆಂದೇವೆ. ಏನಾರು ಬೇಳೆ ಸಾರಲ್ಲಿ ತಿಂದು, ತರಕಾರಿ ಸಾರಲ್ಲಿ ತಿಂದು ಏನಾರು ಬೇಜಾರಾಗಿದ್ದಾಗ, ಏನಾರು ಕೆಮ್ಮು ನೆಗಡಿ ಶೀತ ಏನಾರು ಜ್ವರ ಬಂದಿದ್ದಾಗ ಈ ಥರ ಖಾರವಾಗಿ ಹಿಂಗೆ ಮಾಡ್ಕೊಂಡು ತಿಂದರೆ ದೊಡ್ಡವರು ತಿನ್ಬೋದು, ಬಿಡುಮನ್ಸರು ತಿನ್ಬೋದು. ಬಾಣ್ತಿರ ತಿನ್ಬೇಕಂತ ಏನಿಲ್ಲ, ಮಕ್ಕಳು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿಕೊಂಡು ತಿಂದು ನೋಡಿ. ಅನ್ನಕ್ಕೆ ಹಾಕ್ಕೊಂಡು ಉಣ್ರಿ, ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು. ಅವಾಗ ನಿಮಗೆ ಅನ್ನಿಸ್ತದೆ, ಓ ಇದು ಒಂಥರ ಸಾರಾಗುತ್ತಾ, ಇದು ಒಂಥರ ಬಜ್ಜಿನ ಅಂತ. ಆವಾಗಲೇ ಹೇಳಿದ್ನಲ್ಲ ನನ್ನ ಮಗಳು, ಬಜ್ಜಿ ಅಜ್ಜಿ ಬಜ್ಜಿ ಎಲ್ಲ ಅಂತ ಹಂಗೆ ಅಂದ್ಕೊಬೇಡ್ರಿ. ಇದು ಬಜ್ಜಿ ಅಂದರೆ ಇದೆಯೇ ಸೀಗಡಿ ಬಜ್ಜಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕು, ತೆಳ್ಳು ಮಾಡಬೇಕು. ಇದೊಂಚೂರು ಎಣ್ಣೆಲಿ ಬೇಯಲಿ. ಬೇಯ್ತಾ ಇದ್ದಂಗೆ ಗಮ್ ಅಂತ ಇರ್ತದೆ, ತಿನ್ಬೇಕು ಅನ್ಸ್ತದೆ. ಒಣ ಸೀಗಡಿ ಅಲ್ವೇ, ಅದೊಂಥರ ಟೇಸ್ಟು, ಅದೊಂಥರ ಗಮ್ ಅಂತದೆ. ಬೇಕಂದ್ರೆ ಮುದ್ದೆನೂ ತಡ್ಕೊಂಡು ಉಣ್ಕೋಬೋದು, ಅನ್ನನೂ ಉಣ್ಬೋದು. ಬಾಣ್ತಿರಿಗೆ ಮುದ್ದೆ ಕೊಡೋಕ್ಕಾಗಲ್ಲಲ್ಲ. ಬಾಣ್ತಿರಿಗೆ ಅನ್ನ ಕೊಟ್ಬಿಡಿ, ನೀವು ಮಿಕ್ಕಿದ ಗೊಜ್ಜಲ್ಲಿ ಸ್ವೀಟ್ ಉಣ್ಕೊಳ್ಳಿ ತಟ್ಕೊಂಡು. ಹಿಂಗೆ ಇಲ್ಲಾಂದರೆ ಕೊತ 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 ಅಂತ ಮೊಕ್ಕೆಲ್ಲ ಇಗ್ರಿಬಿಡ್ತದೆ. ಹಿಂಗೆ ಸುತ್ತ ಸ್ಟವ್ ಮೇಲೆಲ್ಲ ಗಲೀಜಾಗ್ಬಿಡ್ತದೆ. ಮುಚ್ಕೊಂಡು ಹಿಂಗೆ ಮಾಡಬೇಕು. ಇವಾಗ ಸ್ವಲ್ಪ ಎಣ್ಣೆಲಿ ಬೆಂದತವೆ, ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಿಂಗೆ ಈಗ ಒಬ್ಬರಿಗೆ ಕೊಡೋಕ್ಕಾಗದೆ ಗಮ್ ಅಂತ ಇರ್ತದೆ. ಮಕ್ಳು ಮರಿ ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ. ನಾವು ಒಂಚೂರು ಬಜ್ಜಿ ಬಿಡಿಲಿ ಅಂತಾರೆ. ಇಟ್ಟು ಚೆನ್ನಾಗಿರ್ತದೆ ಉಣ್ಕೊಳ್ಳಿ ಅಂತ. ಇದಕ್ಕೆ ಬೇಕಾದ್ರೆ ಒಂದು 4 ಅವರೆಕಾಳು ಹುರಿದಾಕ್ಬಿಟ್ರು ಸೂಪರಾಗಿರುತ್ತೆ ನೋಡಿ. ಈಗ ಇದಕ್ಕೆ ಉಪ್ಪು ಹಾಕೊಳ್ಳೋಣ. ಒಂದಿಷ್ಟು ಉಪ್ಪು ಹಾಕವ ಇದಕ್ಕೆ. ಅದೇನು ಬೇಯೋದೇನು ಬೇಡ, ಒಂದು ಮಳ್ಳಿ ಸಾಕು. ಮುಚ್ಚಿಬಿಡುವ. ಇವಾಗ ಚೆನ್ನಾಗಿ ಮಳ್ತಾ ಅದೇ ಸಾಕಿಷ್ಟೇ. ಇದೇನು ಜಾಸ್ತಿ ಬೇಯೋದು ಬೇಡ. ಇದೇ ಸೀಗಡಿ ಬಜ್ಜಿ. ಬಜ್ಜಿ ಅಂದರೆ ನನ್ನ ಮಗಳು ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಅಂದ್ಕೊಂಡು ಇದೇ ಸೀಗಡಿ ಬಜ್ಜಿ. ಸೀಗಡಿ ಹಂಗೆ ಸುಮ್ಮನೆ ಹುರಿದಾಕಿದ್ರೆ ಸಾರು, ಉಪ್ಪು ಸಾರು ಅಂತಾರೆ. ಇದನ್ನು ನಾವು ಒಣಕೊಬ್ಬರಿ ಜೊತೆ ರುಬ್ಬಾಕ್ತೀವಲ್ಲ ಬಾಣ್ತಿಲ್ ಕೊಡೋಕ್ಕೆ, ಅದು ಬಜ್ಜಿ ಅಂತೀವಿ ಅಷ್ಟೇ. ಅವರು ಹುಚ್ಚೆಳ್ಳೆ ಎಣ್ಣೆ ಬಿಡ್ತಾರೆ, ನಾವು ಮಾಮೂಲಿ ಅಡುಗೆ ಎಣ್ಣೆ ಹಾಕಿ ಮಾಡೋದು.
ಸೀಗಡಿ ಬಜ್ಜಿ ರೆಡಿ ಇದೆ. ಬಾಣ್ತೀರ ತಿನ್ಬೇಕಂತ ಇಲ್ಲ, ನಾವು ತಿಂತೀವಿ, ನೀವು ತಿನ್ನಿ, ಮಾಡಿಕೊಂಡು ತಿಂದ್ಬಿಟ್ಟು ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ.